ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನೀವು ಕಾಡಲ್ಲಿ ಒಂಟಿ ಮನೆಯಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ವಿಚಿತ್ರ ಮತ್ತು ವಿಕಾರ ರೂಪ ಹೊಂದಿರೋ ಏಲಿಯನ್ಸ್ಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರೆ ತುಂಬಾ ಭಯಂಕರವಾಗಿರುತ್ತಲ್ವಾ. ಸೊ ಅದೇ ರೀತಿ ಮಿಸ್ಟೀರಿಯಸ್ ಮೂವಿಯನ್ನೇ ನಾವೀಗ ನೋಡ್ತಿರೋದು. ಅಸಲಿ ಮೂವಿಯಲ್ಲಿ ಫಾರೆಸ್ಟ್ ರಿಸರ್ಚ್ಗಾಗಿ ಬಂದ ಕಪಲ್ಸ್ ಕಾಡಿನ ಮಧ್ಯೆ ಇರೋ ಒಂದು ಒಂಟಿ ಮನೆಯಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಅವರ ಮಗು ಕಾಣೆಯಾಗಿ ಮನೆ ಸುತ್ತ ವಿಚಿತ್ರ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಬರ್ತಿದ್ದಂತೆ ಏಲಿಯನ್ಸ್ ಅವರನ್ನ ಕಾಡಿನಲ್ಲಿ ಅಟ್ಟಾಡಿಸಿ ಓಡಿಸ್ತಾ ಇರ್ತವೆ. ಅಷ್ಟಕ್ಕೂ ಕೊನೆಗೆ ಆ ಕಪಲ್ ಸೇಫ್ ಆಗಿ ಫಾರೆಸ್ಟ್ ಇಂದ ಹೊರಗಡೆ ಬಂದು ಎಸ್ಕೇಪ್ ಆಗಿ ಸರ್ವೈವ್ ಆದ್ರೆ ಇಲ್ವಾ ಅನ್ನೋದನ್ನ ಈ ಮೂವಿಲಿ ತಿಳಿತಾ ಹೋಗೋಣ. ಸೊ ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ಈ ಮೂವಿ ಹೆಸರು ದ ಹೆಲೋ ಅಂತ. ಮೂವಿ ಮೊದಲ ಸೀನಲ್ಲಿ ಕಾಡಿನಲ್ಲಿರೋ ಬೇಡದ ಮರಗಳಿಗೆ ಅಂದರೆ ಪೊಂಗಸತಿ ಹಾಳಾದ ಮರಗಳಿಗೆ ಮಾರ್ಕ್ ಮಾಡೋ ಎಕ್ಲಾಜಿಸ್ಟ್ ಆಗಿರೋ ನಮ್ಮ ಹೀರೋ ಮತ್ತು ಅವನ ಫ್ಯಾಮಿಲಿ ಸರ್ಕಾರದ ಆದೇಶದ ಮೇಲೆ ಐರ್ಲೆಂಡ್ಗೆ ಬೋಟಲ್ಲಿ ಹೋಗ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ನಂತರದ ಸೀನಲ್ಲಿ ಹೀರೋನ ಫ್ಯಾಮಿಲಿಗೆ ಸರ್ಕಾರವೇ ಒಂದು ಸಪರೇಟ್ ಮನೆಯನ್ನು ಸ್ಟೇ ಆಗೋದಕ್ಕೆ ಕೊಟ್ಟಿರುತ್ತೆ. ಅದರಿಂದ ಇಲ್ಲಿಗೆ ಬಂದು ತಲುಪುತ್ತಾ ಇದ್ದಂತೆ ನಮ್ಮ ಹೀರೋ ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡಿರೋದನ್ನ ನಮಗೆ ತೋರಿಸ್ತಾರೆ. ಮತ್ತೆ ಈ ಕಡೆ ನಮ್ಮ ಹೀರೋಯಿನ್ ಎಲ್ಲ ರೂಮ್ಸ್ ಅನ್ನ ಕ್ಲೀನ್ ಮಾಡಿ ತಾವು ತಂದ ಲಗೇಜ್ ಅನ್ನ ಜೋಡಿಸ್ತಾ ಇರ್ತಾಳೆ. ಹೀರೋ ಮರಗಳಿಗೆ ಮಾರ್ಕ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವನು ತಂದ ನಾಯಿ ಎಲ್ಲಿಗೋ ಓಡಿ ಹೋಗುತ್ತೆ. ಆದ್ರಿಂದ ನಮ್ಮ ಹೀರೋ ಕೂಡ ಅದರ ಹಿಂದೆ ಓಡಿ ಹೋದಾಗ ಆ ನಾಯಿ ಒಂದು ಪಾಳು ಬಿದ್ದ ಮನೆ ಹತ್ರ ಬಂದು ನಿಂತಿರುತ್ತೆ. ಅದಕ್ಕೆ ಹೀರೋ ಇದ್ಯಾಕೆ ಇಲ್ಲಿಗೆ ಬಂದು ನಿಂತು ಏನೋ ರಿಸರ್ಚ್ ಮಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಆ ಪಾಳು ಬಿದ್ದ ಮನೆಯನ್ನು ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಜಿಂಕೆಯನ್ನ ಯಾವುದೋ ಪ್ರಾಣಿ ವಿಕಾರವಾಗಿ ಸಾಯಿಸಿ ಬಿಟ್ಟಿರುತ್ತೆ. ಆದರೆ ಅದರ ಮೇಲೆ ಇರೋ ಜಲ್ಲಿ ನೋಡಿ ನಮ್ಮ ಹೀರೋಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನೆಂದರೆ ಈತ ಮರಗಳ ಮೇಲೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಕೆಲವು ಮರಗಳ ಪೊಟರೆಯ ಮೇಲೂ ಕೂಡ ಈ ರೀತಿಯ ವಿಚಿತ್ರ ಜಲ್ಲಿ ಬಿದ್ದಿರುತ್ತೆ. ಆದ್ರಿಂದ ಆ ಜಲ್ಲಿ ಬಗ್ಗೆ ರಿಸರ್ಚ್ ಮಾಡಬೇಕು ಅಂದ್ಕೊಂಡು ಸ್ವಲ್ಪ ಸ್ಯಾಂಪಲ್ಗಾಗಿ ಅದನ್ನು ತಗೋತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಈ ಕಡೆ ಹೀರೋಯಿನ್ ಫಾರೆಸ್ಟ್ ವ್ಯೂವನ್ನು ಎಂಜಾಯ್ ಮಾಡಬೇಕು ಅಂದ್ಕೊಂಡು ಆ ಮನೆಯ ವಿಂಡೋಗಳಿಗೆ ಹಾಕಿರೋ ಎಲ್ಲ ಕಬ್ಬಿಣದ ಫ್ರೇಮ್ಗಳನ್ನು ಬಿಸಾಕಿ ವಿಂಡೋವನ್ನು ಓಪನ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಗೋಲಮ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು, ಮೇಡಮ್ ದಯವಿಟ್ಟು ನನ್ನ ಮಾತನ್ನ ಕೇಳಿ, ನೀವು ಇಲ್ಲಿ ಇರೋದು ಸೇಫ್ ಅಲ್ಲ. ಈ ರಾತ್ರಿ ಆಗ್ತಿದ್ದಂತೆ ತುಂಬಾನೇ ವಿಚಿತ್ರ ಏಲಿಯನ್ ಕ್ರಿಯೇಚರ್ಸ್ಗಳು ಬರ್ತವೆ, ನಿಮ್ಮ ಮಗುವನ್ನು ತಿಂದು ಬಿಡ್ತಾವೆ ಅಂತ ಅಡ್ವೈಸ್ ಮಾಡ್ತಿರ್ಬೇಕಾದ್ರೆ ಏಲಿಯನ್ಸ್ ಅನ್ನೋ ಶಬ್ದ ಕೇಳಿ ಹೀರೋಯಿನ್ ನಕ್ಕು ಬಿಟ್ಟು ಹೌದಾ ಅಂತ ಟೀಸ್ ಮಾಡಿ ಅವನ ಮಾತನ್ನ ಇಗ್ನೋರ್ ಮಾಡಿ ಅವನಿಗೆ ಪೊಲೀಸರಿಗೆ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಸುಮ್ಮನೆ ಇಲ್ಲಿಂದ ಹೋಗು ಅಂತ ಬೈದು ಕಳಿಸ್ತಾಳೆ. ಅದೇ ಸಮಯಕ್ಕೆ ನಮ್ಮ ಹೀರೋ ಮನೆಯ ಹಿಂಬದಿ ಡೋರಿಂದ ಒಳಗೆ ಬಂದು ಹೆಂಡತಿ ಕೈಯಲ್ಲಿ ಮಗು ಕೊಟ್ಟು ಅವನು ತಂದಿದ್ದ ಜೆಲ್ಲಿಯ ಮೇಲೆ ರಿಸರ್ಚ್ ಮಾಡಿದಾಗಲೇ ಗೊತ್ತಾಗುತ್ತೆ ಜೆಲ್ಲಿಯಲ್ಲಿರೋ ಸೆಲ್ಸ್ ಒಂದಕ್ಕೊಂದು ವೇಗವಾಗಿ ಹರಡ್ತಾ ಇದೆ ಅಂತ. ಹೀಗೆ ಹರಡ್ತಾ ಇರಬೇಕಾದ್ರೆ ಆ ಸೆಲ್ಸ್ ಕೂಡ ಈ ಸೆಲ್ಸ್ ಅಂತೆ ಚೇಂಜ್ ಆಗ್ತಾ ಇರುತ್ತೆ. ಈ ಕಡೆ ಹೀರೋಯಿನ್ ಮಗುವನ್ನು ಒಂದು ರೂಮಲ್ಲಿ ಮಲಗಿಸಿರ್ಬೇಕಾದ್ರೆ ಆ ಮಗುವಿನ ಮೇಲೂ ಕೂಡ ಮೇಲಿಂದ ಜೆಲ್ಲಿ ಕೆಮಿಕಲ್ಸ್ ಬೀಳ್ತಾ ಇರುತ್ತೆ. ಇದರಿಂದ ಹೀರೋಯಿನ್ ಗಂಡನಿಗೆ ಈ ವಿಷಯನ ತಿಳಿಸಿದ್ದೆ ತಡ ಗಂಡ ಮೇಲ್ಮಹಡಿಗೆ ಹೋಗಿ ಆ ಜೆಲ್ಲಿ ಎಲ್ಲಿಂದ ಬೀಳ್ತಿದೆ, ಅದು ಎಲ್ಲಿದೆ ಅಂತ ಎಷ್ಟೇ ಹುಡುಕಿ ನೋಡಿದರೂ ಕೂಡ ಅದು ಮಾತ್ರ ಇವನಿಗೆ ಕಾಣೋದಿಲ್ಲ. ಆದರೆ ಒಂದು ಮೂಲೆಯಲ್ಲಿ ಆ ಜೆಲ್ಲಿ ಮುಳ್ಳಿನ ಆಕಾರದಲ್ಲಿ ವೇಗವಾಗಿ ಬೆಳ್ತಾ ಇರುತ್ತೆ. ಆದರೆ ಇದನ್ನು ನಮ್ಮ ಹೀರೋ ನೋಟಿಸ್ ಮಾಡಿರೋದಿಲ್ಲ. ಆದ್ರಿಂದ ಮೇಲಿಂದ ಏನಾದರೂ ಬಿದ್ದಿರಬೇಕು, ಅದಕ್ಕೆ ನೀನು ಟೆನ್ಷನ್ ಮಾಡ್ಕೋಬೇಡ, ನಾವು ಈಗಲೇ ಇಲ್ಲಿ ಹೊಸದಾಗಿ ಬಂದಿದ್ದರಿಂದ ನಾವು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೆಂಡತಿಯನ್ನು ಸಮಾಧಾನ ಮಾಡ್ತಾನೆ. ನಂತರ ತಾನು ಕಂಡುಹಿಡಿದ ಜೆಲ್ಲಿ ಬಗ್ಗೆ ಹೇಳ್ತಾ, ಈ ಜೆಲ್ಲಿ ಯಾವ ಜೀವಿಯಲ್ಲಿ ಸೇರುತ್ತೋ ಅಂದರೆ ಬೇರೆ ಯಾವುದೇ ಸೆಲ್ಗೆ ಸೇರಿದ್ರು ಆ ಜೀವಿಯನ್ನು ಸಹ ತನ್ನಂತೆ ಮಾಡಿಬಿಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಮಗು ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಶಾಕ್ ಆದ ಕಪಲ್ಸ್ ಓಡಿ ಹೋಗಿ ಮಗುವನ್ನು ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆದರೆ ಯಾರೋ ಲೈಮ್ ಪ್ಲೇಟನ್ನು ಮತ್ತು ವಿಂಡೋವನ್ನು ಒಡೆದು ಅಲ್ಲಿಂದ ಪರಾರಿಯಾಗಿರ್ತಾರೆ. ಆದ್ರಿಂದ ಈ ಕೆಲಸ ಗೋಲುಂದೇ ಇರಬೇಕು ಅಂತ ಹೀರೋ ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ನಲ್ಲಿ ಪೊಲೀಸರು ಮನೆಗೆ ಬಂದು ಆ ಒಡೆದು ಹೋದ ವಿಂಡೋ ಮತ್ತು ಲ್ಯಾಂಪ್ಗಳನ್ನು ನೋಡಿ ಬಹುಶಃ ಯಾವುದೋ ಪಕ್ಷಿ ಇದನ್ನು ಮಾಡಿರ್ಬೋದು ಅಂತ ಪೊಲೀಸ್ ಹೇಳ್ತಿದ್ರೆ ಅದಕ್ಕೆ ಹೀರೋ ಇಲ್ಲ, ಇದನ್ನು ಖಂಡಿತ ಗೋಲುವೆ ಮಾಡಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಪೊಲೀಸರ್ಸ್, ಸರ್ ಇಲ್ಲಿ ಕೇಳಿ, ನಮಗೆ ಆ ಗೋಲುವಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಆ ವ್ಯಕ್ತಿ ಈ ರೀತಿ ಎಲ್ಲ ಮಾಡೋದಿಲ್ಲ, ಅವನು ತುಂಬ ಒಳ್ಳೆಯವನು, ನಿಮ್ಮನ್ನು ಆ ಭಯಾನಕ ಹ್ಯಾಲೋ ಜೀವಿಗಳಿಂದ ರಕ್ಷಿಸೋದಕ್ಕೆ ಅವನು ನಿಮ್ಮ ಹತ್ರ ಅಡ್ವೈಸ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆದರೆ ಈ ರೀತಿ ಹ್ಯಾಲೋಸ್ ಮತ್ತು ಏಲಿಯನ್ಸ್ಗಳ ಮೇಲೆ ಹೀರೋಗೆ ಸ್ವಲ್ಪ ಕೂಡ ನಂಬಿಕೆ ಇರೋದಿಲ್ಲ. ಆದ್ದರಿಂದ ನೀವು ಗೋಲುವನ್ನು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂದಾಗ ಅದಕ್ಕೆ ಪೊಲೀಸರು ವಿ ಆರ್ ಸೋ ಸರಿ ಅಂತ ಅಲ್ಲಿಂದ ಹೋಗಿಬಿಡ್ತಾರೆ. ಇದಾದ ನಂತರ ನಾನೇ ವಿಂಡೋ ಹೊಡೆದಿರೋದು ಯಾರು ಅಂತ ಕಂಡು ಹಿಡಿತೀನಿ ಅಂತ ಒಡೆದು ಹೋದ ವಿಂಡೋಸನ್ನು ಫೋಟೋ ತೆಗಿತಿರ್ಬೇಕಾದ್ರೆ ಅದರಲ್ಲಿ ವಿಚಿತ್ರವಾದ ಭಯಾನಕ ಜೀವಿಯೊಂದು ಕಾಣುತ್ತೆ. ಆದರೆ ಫೋಟೋದಲ್ಲಿ ಮಾತ್ರ ಏನುವೆ ಕ್ಯಾಪ್ಚರ್ ಆಗಿರೋದಿಲ್ಲ. ಸರಿ, ಇದು ನನ್ನ ಭ್ರಮೆ ಅಂತೂ ಅಂದುಕೊಳ್ತಾನೆ ಹೀರೋ. ಮುಂದಿನ ಸೀನಲ್ಲಿ ನಮ್ಮ ಹೀರೋ ಒಡೆದು ಹೋದ ವಿಂಡೋವನ್ನು ರಿಪೇರಿ ಮಾಡಿಸಬೇಕು ಅಂತ ಟೌನ್ಗೆ ಹೋಗ್ತಾ ಇರೋದನ್ನು ನಮಗೆ ತೋರಿಸ್ತಾರೆ. ಮತ್ತೆ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಈ ಕಡೆ ಹೀರೋಯಿನ್ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವರ ಮನೆ ನಾಯಿ ಕಾಡಿನ ಕಡೆ ಮುಖ ಮಾಡಿ ಹೋಗ್ತಾ ಇರೋದನ್ನು ನಮಗೆ ತೋರಿಸ್ತಾರೆ. ಈ ಕಡೆ ನಮ್ಮ ಹೀರೋ ಅಂಗಡಿಗೆ ಬಂದು ತಲುಪ್ತಾ ಇದ್ದಂತೆ ಅಲ್ಲಿರೋ ಥಾಮಸ್ ಅನ್ನೋ ಅಂಗಡಿ ಓನರ್, ನನಗೆ ಗೊತ್ತು ಸರ್, ನೀವು ಸರ್ಕಾರದ ಆದೇಶದ ಮೇರೆಗೆ ಇಲ್ಲಿಗೆ ಬಂದು ಸ್ಟೇ ಆಗಿದ್ದೀರಿ, ಆದರೆ ಈ ಕಾಡು ನೀವು ತಿಳಿದುಕೊಂಡಷ್ಟು ಸೇಫ್ ಅಲ್ಲ, ಅಲ್ಲಿ ಭಯಾನಕ ಜೀವಿಗಳು, ದೆವ್ವಗಳು ಎಲ್ಲವೂ ಇವೆ, ಅವೇ ನಿಮ್ಮ ವಿಂಡೋವನ್ನು ಒಡೆದು ಹಾಕಿವೆ ಅಂತಾನೆ ಥಾಮಸ್. ಆದರೆ ನಮ್ಮ ಹೀರೋಗೆ ಮಾತ್ರ ಇವೆಲ್ಲದರ ಮೇಲೆ ನಂಬಿಕೆನೇ ಇಲ್ಲ. ಆದರೂ ಕೂಡ ಓ ಹೌದಾ ಅಂತ ನಾಟಕವಾಡಿ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಥಾಮಸ್, ಸರ್ ಇಲ್ಲಿ ಕೇಳಿ, ಆ ವಿಚಿತ್ರ ಜೀವಿಗಳಿಗೆ ಕಬ್ಬಿಣ ಅಂದರೆ ಆಗಲ್ಲ, ಆದ್ದರಿಂದ ನೀವು ಸೇಫ್ಟಿಗಾಗಿ ಡೋರ್ ಮತ್ತು ವಿಂಡೋಗಳಿಗೆ ಕಬ್ಬಿಣ ಹಾಕಿಸಿ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಮತ್ತೆ ಕೇರ್ಲೆಸ್ಲಿ ಸರಿ ಅಂತ ಅಲ್ಲಿಂದ ಹೊರಡ್ತಾನೆ. ಈಗ ಈ ಕಡೆ ಮನೆಯಲ್ಲಿ ಹೀರೋಯಿನ್ ಮಗುವಿನ ಬೆಡ್ಶೀಟ್ ತೆಗಿತಿರ್ಬೇಕಾದ್ರೆ ಆ
ಆ ಜಲ್ಲಿ ಥರದ ವಸ್ತು ತುಂಬಾನೇ ಬೆಳ್ಕೊಂಡು ಬಿಟ್ಟಿರೋದನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ಆ ಜಾಗಕ್ಕೆ ಗೋಲಮ್ ಮತ್ತೆ ಬಂದು ನೀವು ಇಲ್ಲಿಂದ ಇನ್ನೂ ಹೋಗಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಮೊದಲೇ ಟೆನ್ಷನಲ್ಲಿದ್ದ ಹೀರೋನ್ ಗೋಲಮ್ಗೆ ಬಾಯಿಗೆ ಬಂದಂಗೆ ಬೈದು ಬಿಡ್ತಾಳೆ. ಆದರೂ ಕೂಡ ಗೋಲಮ್ ಪರವಾಗಿಲ್ಲ ಅಂತ ಹೇಳಿ ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಪುರಾತನವಾದ ಪುಸ್ತಕವನ್ನು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಈ ಕಡೆ ಹೀರೋ ಸಿಟಿಯಿಂದ ವಾಪಸ್ ಆಗ್ತಿರ್ಬೇಕಾದ್ರೆ ಮುಂದೆ ಇವನ ಕಾರಿಗೆ ಯಾರೋ ಅಡ್ಡ ಹಾಕಿರೋದನ್ನ ನೋಡಿ ಬ್ರೇಕ್ ಹೊಡೆದು ಬಿಟ್ಟಿರೋದನ್ನ ನಮಗೆ ತೋರಿಸ್ತಾರೆ. ನೋಡಿದ್ರೆ ಅಲ್ಲಿ ಕೂಡ ಗೋಲಮೆ ಇರ್ತಾನೆ. ಆಗ ಹೀರೋ ಅವನನ್ನು ಗುರಾಯಿಸಿ ನೋಡ್ತಾ ಓವರ್ಟೇಕ್ ಮಾಡಿ ಹೊರಟು ಬಿಡ್ತಾನೆ. ಹೀಗೆ ಕಾರಿನ ಮಧ್ಯೆ ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರ್ ಇಂಜಿನ್ ಆಫ್ ಆಗಿ ಕಾರ್ ಒಂದು ಕಡೆ ನಿಂತು ಬಿಡುತ್ತೆ. ಇಷ್ಟೊತ್ತು ಸರಿಯಾಗಿ ಇತ್ತಲ್ಲ ಅನ್ಕೊಂಡು ಹೀರೋ ಇಂಜಿನನ್ನು ನೋಡಿದ್ರೆ ಆ ಜಲ್ಲಿ ಈಗ ಪೂರ್ತಿಯಾಗಿ ಇಂಜಿನ್ಗೆ ಎರಡು ಇಂಜಿನನ್ನು ಡ್ಯಾಮೇಜ್ ಮಾಡಿ ಬಿಟ್ಟಿರುತ್ತೆ. ಆಗ ಹೀರೋ ಒಳಗಡೆ ಬಂದು ಕುಳಿತು ಕಾರ್ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಯಾರೋ ಬಂದು ಜೋರಾಗಿ ಕಾರ್ಗೆ ಹೊಡೆದಿದ್ರಿಂದ ಆ ಶಬ್ದಕ್ಕೆ ಹೀರೋ ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಡ್ತಾನೆ. ನಂತರದ ಸೀನಲ್ಲಿ ಮಗು ಅಳ್ತಾ ಇರೋದು ಹೀರೋಗೆ ಕೆಡಿಸಿ ಎಚ್ಚರವಾಗಿ ಬಿಟ್ಟಿರುತ್ತೆ. ಆಗ್ಲೇ ಕತ್ತಲು ಕೂಡ ಆವರಿಸಿ ಬಿಟ್ಟಿರುತ್ತೆ. ಸರಿ ಅಂತ ಹೀರೋ ಮಗುವನ್ನ ಸೇಫ್ ಆಗಿ ಕರ್ಕೊಂಡು ಕಾರಿಂದ ಹೊರಗೆ ಬಂದಾಗಲೇ ಗೊತ್ತಾಗುತ್ತೆ ಯಾರೋ ಕಾರ್ ಮೇಲೆ ಭಯಂಕರವಾಗಿ ಅಟ್ಯಾಕ್ ಮಾಡಿದ್ದಾರಂತ. ಆದ್ರಿಂದ ಹೆದರಿ ಮಗುವನ್ನು ಹೊತ್ಕೊಂಡು ಓಡಿ ಹೋಗಿ ಕೊನೆಗೆ ಹೇಗೋ ಮನೆಗೆ ಸೇರ್ತಾನೆ ಹೀರೋ. ಮನೆಗೆ ಬಂದವನೇ ಮಗುವನ್ನ ಹೆಂಡತಿಗೆ ಕೈಗೆ ಕೊಟ್ಟು ಹೆದರುತ್ತಾ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಎಲ್ಲದಕ್ಕೂ ಆ ಗೋಲಮೆ ಕಾರಣ ಅಂತ ಗನ್ನನ್ನು ಎತ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊರಟಿದ್ದೆ ಸಡನ್ ಆಗಿ ಲೈಟ್ಸ್ಗಳು ಆಫ್ ಆಗಿಬಿಡ್ತವೆ. ಮತ್ತಷ್ಟು ಕೋಪಗೊಂಡ ಹೀರೋ ಮನೆಯಿಂದ ಹೊರಗಡೆ ಹೋಗಬೇಕು ಅಂದುಕೊಳ್ಳುವಷ್ಟರಲ್ಲಿ ವಿಚಿತ್ರವಾಗಿ ಶಬ್ದಗಳು ಕೇಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ರಿಂದ ಹೆಂಡತಿ ಖಂಡಿತ ಇಲ್ಲಿ ಡೇಂಜರಸ್ ಕ್ರಿಯೇಚರ್ಸ್ಗಳು ಎಲ್ಲ ಇವೆ ಅನಿಸುತ್ತೆ, ನಾವಿಲ್ಲಿಂದ ತಪ್ಪಿಸಿಕೊಂಡು ಹೋಗೋದೇ ಸೇಫ್ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಗಂಡ ಕೂಡ ನೀನು ಹೇಳಿದ್ದೆ ಸರಿ ಅಂತ ಕಪಲ್ಸ್ ನಾಯಿ ಮತ್ತು ಮಗುವನ್ನು ತಗೊಂಡು ನಿಧಾನವಾಗಿ ಸದ್ದಿಲ್ಲದೆ ಆಗಲೇ ಡ್ಯಾಮೇಜ್ ಆಗಿದ್ದ ಕಾರ್ ಹತ್ರ ಬಂದು ತಲುಪ್ತಾರೆ. ಇನ್ನೇನು ಕಾರ್ ಒಳಗೆ ಕುತ್ಕೋಬೇಕು ಅಂದುಕೊಳ್ಳುವಷ್ಟರಲ್ಲಿ ಅವರ ನಾಯಿ ಬಗಳುತ್ತಾ ಕಾಡಿನ ಒಳಗೆ ಹೋಗುತ್ತೆ. ಇದಾದ ಒಂದು ನಿಮಿಷದ ನಂತರ ನಾಯಿಯನ್ನು ಯಾವುದೋ ಜೀವಿ ಭಯಂಕರವಾಗಿ ಅಟ್ಯಾಕ್ ಮಾಡಿ ಸಾಯಿಸ್ತಿರೋ ರೀತಿ ಸೌಂಡ್ಗಳು ಬರುತ್ತೆ. ಇದರಿಂದ ಮತ್ತಷ್ಟು ಹೆದರಿಕೊಂಡ ಇವರು ಬೇಗ ಕಾರ್ ಸ್ಟಾರ್ಟ್ ಮಾಡಬೇಕು ಅಂತ ಹೀರೋ ಕಾರ್ನ ಬೋನಟನ್ನು ಓಪನ್ ಮಾಡಿ ಆ ಜೆಲ್ಲಿ ಥರದ ಸಬ್ಸ್ಟೆನ್ಸನ್ನು ಎಲ್ಲ ಕಿತ್ತು ತೆಗಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಾರ್ ಹೆಡ್ಲೈಟ್ ಆನ್ ಆಗಿಬಿಡುತ್ತೆ. ನೋಡಿದ್ರೆ ಅವರ ಕಾರ್ ಸುತ್ತಮುತ್ತಲೂ ಕೂಡ ಎಲ್ಲ ವಿಚಿತ್ರ ಕ್ರಿಯೇಚರ್ಸ್ಗಳು ತುಂಬಿ ಹೋಗಿರ್ತವೆ. ಹೀರೋ ಕೂಡ ಭಯಪಡ್ತಾ ಓಡಿ ಬಂದು ಕಾರ್ ಒಳಗೆ ಬಂದು ಕುಳ್ಕೊತಾನೆ. ಇನ್ನೇನು ಆ ಕ್ರಿಯೇಚರ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಲಕ್ಕಿಲಿ ಇವರ ಕಾರ್ ಸ್ಟಾರ್ಟ್ ಆಗಿದ್ರಿಂದ ಹೇಗೋ ಪೊದೆ ಮುಳ್ಳುಗಳ ದಾಟ್ತಾ ಮೇನ್ ರೋಡ್ಗೆ ಇವರು ಬಂದು ತಲುಪ್ತಾರೆ. ಆದರೆ ಸಡನ್ ಆಗಿ ಒಬ್ಬ ಹುಡುಗಿ ಇವರ ಕಾರಿಗೆ ಅಡ್ಡ ಬಂದಿದ್ರಿಂದ ಹೀರೋಯಿನ್ಗೆ ಕಾರ್ ಕಂಟ್ರೋಲ್ ತಪ್ಪಿ ಕಾರ್ ಪಕ್ಕದಲ್ಲಿದ್ದ ಹಳ್ಳದಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ. ಶಾಕಿಂಗ್ ಸಂಗತಿ ಅಂದರೆ ಅಲ್ಲಿ ಮಾತ್ರ ಯಾವುದೇ ಹುಡುಗಿ ಅನ್ನೋದು ಇರೋದಿಲ್ಲ. ಮುಂದಿನ ಸೀಲೆನೇ ನಮಗೆ ತೋರಿಸ್ತಾರೆ ಇವರು ಮತ್ತೆ ವಾಪಸ್ ಬಂದು ಮನೆಗೆ ಬಂದು ಅವತ್ತು ರಾತ್ರಿ ಹೇಗಾದರೂ ಸ್ಟೇ ಆಗಲೇಬೇಕು ಅಂದುಕೊಂಡು ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ ಇನ್ನಿನ್ನು ಡೋರನ್ನು ಲಾಕ್ ಮಾಡಬೇಕು ಅಂದುಕೊಳ್ಳುವಷ್ಟರಲ್ಲಿ ಡೋರ್ ಹತ್ರ ಹೋಗಿ ಹೀರೋನ ಕಣ್ಣಿಗೆ ಚುಪಾದ ವಸ್ತು ಒಂದು ಚುಚ್ಚಿ ಬಿಡುತ್ತೆ. ನೋಡಿದರೆ ಡೋರ್ ಮುಂದೆನೇ ಆ ಕ್ರಿಯೇಚರ್ ನಿಂತು ಹೀರೋನ ಕಣ್ಣಿಗೆ ಗಾಯ ಮಾಡಿಬಿಟ್ಟಿರುತ್ತೆ. ಹೀರೋನ ಕೈಯಲ್ಲಿ ಟಾರ್ಚ್ ಇದ್ರಿಂದ ಅದು ಜೋರಾಗಿ ಹಚ್ಚುತ್ತೆ, ನಿಧಾನವಾಗಿ ಸುಟ್ಟು ಹೋಗ್ತಾ ಇರುತ್ತೆ. ಆಗ ನಮ್ಮ ಹೀರೋಗೆ ಅವುಗಳಿಗೆ ಬೆಳಕು ಅಂದರೆ ಆಗಲ್ಲ ಅಂತ ಗೊತ್ತಾಗಿ ಹೆಂಡತಿಗೆ ಇನ್ನೊಂದು ಸೇಫ್ ಆಗಿರೋ ಪ್ಲೇಸಲ್ಲಿ ಇರು, ನಾನು ಪಕ್ಕದ ಶೆಡ್ಡಲ್ಲಿರೋ ಜನರೇಟರ್ನ ಆನ್ ಮಾಡಿ ಬರ್ತೀನಿ ಅಂತ ರೇಸ್ ತಗೊಂಡು ಹೋಗ್ತಾನೆ ಹೀರೋ. ನಂತರದ ಸೀನ್ನಲ್ಲಿ ಹೀರೋಯಿನ್ ಮಗುನ ತಗೊಂಡು ಮೇಲ್ಮಾಡಿಗೆ ಬಂದು ಭಯಪಡ್ತಾ ಕೂತಿರೋದನ್ನು ನಮಗೆ ತೋರಿಸ್ತಾರೆ. ಈ ಕಡೆ ಹೀರೋ ಹೇಗೋ ಮಾಡಿ ಆ ಶೆಡ್ಗೆ ತಲುಪಿ ಜನರೇಟರ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ಆ ಕ್ರಿಯೇಚರ್ಸ್ಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಪಕ್ಕದಲ್ಲಿದ್ದ ಕಬ್ಬಿಣದ ರಾಡನ್ನು ಮುಟ್ಟಿದ್ದೇ ತಡ ಅವನ ಕೈ ಸುಡ್ತಾ ಇರುತ್ತೆ. ಆಗ್ಲೇ ಹೀರೋಗೆ ಗೊತ್ತಾಗುತ್ತೆ ಆ ಕ್ರಿಯೇಚರ್ಸ್ಗಳ ಸೆಲ್ ಕಣ್ಣಿನ ಮುಖಾಂತರ ಬಾಡಿಗೆ ಎಂಟರ್ ಆಗಿದ್ದರಿಂದ ಅವನು ಕೂಡ ನಿಧಾನವಾಗಿ ಹಲೋ ಕ್ರಿಯೇಚರ್ ಆಗಿ ಬದಲಾಗ್ತಿದ್ದಾನಂತ. ಅದೇ ಸಮಯಕ್ಕೆ ಈ ಕಡೆ ಹೀರೋಯಿನ್ ಕೂತಿರೋ ಜಾಗದಲ್ಲಿ ಸೀಲನ ಹೊಡ್ಕೊಂಡು ಒಂದು ಭಯಾನಕ ಕೈ ಮೇಲೆ ಬರುತ್ತೆ. ಇನ್ನೇನು ಆ ಕೈ ಕೂಡ ಹೀರೋನ್ ಕಣ್ಣಿಗೆ ಇಂಜುರಿ ಮಾಡಿ ಮಗುವನ್ನ ಕಿತ್ಕೋಬೇಕು ಅಂದುಕೊಳ್ಳುವಷ್ಟರಲ್ಲಿ ಸಡನ್ ಆಗಿ ಲೈಟ್ಸ್ಗಳು ಆನ್ ಆಗಿದ್ರಿಂದ ಆ ಕೈ ಕೂಡ ನೋಡ್ತಿದ್ದಂತೆ ಭಸ್ಮವಾಗಿ ಬಿಡುತ್ತೆ. ಮುಂದಿನ ಸೀನಲ್ಲಿ ಹೀರೋ ಮನೆ ಒಳಗೆ ಬಂದು ಜನರೇಟರ್ ಯಾವಾಗ ಮತ್ತೆ ಆಫ್ ಆಗುತ್ತೋ ಗೊತ್ತಿಲ್ಲ. ಸೊ ಆ ಕ್ರಿಯೇಚರ್ಸ್ಗಳು ಅಟ್ಯಾಕ್ ಮಾಡದಂತೆ ಡೋರ್ ಮತ್ತು ವಿಂಡೋಸ್ಗಳಿಗೆ ಕಬ್ಬಿಣದ ಫ್ರೇಮನ್ನು ಹಾಕೋದಕ್ಕೆ ಹೆಂಡತಿಗೆ ಹೇಳ್ತಾನೆ. ಸರಿ ಅಂತ ಹೀರೋಯಿನ್ ಕಬ್ಬಿಣದ ಫ್ರೇಮ್ಗಳನ್ನ ಹಾಕ್ತಿರ್ಬೇಕಾದ್ರೆ ಹೀರೋ ಮಾತ್ರ ಆ ಫ್ರೇಮ್ಸ್ ಅನ್ನ ಮುಟ್ತಾ ಇರೋದಿಲ್ಲ. ಇದನ್ನ ಹೆಂಡತಿ ನೋಟಿಸ್ ಮಾಡ್ತಾಳೆ. ನಂತರದ ಸೀನ್ನಲ್ಲಿ ಹೀರೋ ಒಂದು ಮಿರರ್ ಮುಂದೆ ನಿಂತು ನಾನು ಕೂಡ ಹಲೋ ಆಗಿ ಚೇಂಜ್ ಆಗ್ತಾ ಇದ್ದೀನಿ, ಈಗ ನನ್ನ ಹೆಂಡತಿ ಮಕ್ಕಳನ್ನ ಯಾರು ಕಾಪಾಡ್ತಾರೆ ಅಂತ ಅಳುತ್ತಾ ನಿಂತಿರ್ತಾನೆ. ಈ ಕಡೆ ಹೀರೋಯಿನ್ ಎಲ್ಲಾ ಕೆಲಸ ಮುಗಿಸಿ ಇನ್ನೇನು ಮಗುವನ್ನ ಕ್ಯಾರಿ ಮಾಡಬೇಕು ಅಂತ ಮಗುವಿನ ಹತ್ತಿರ ಹೋಗ್ತಿದ್ದಂತೆ ಅದೇ ಸಮಯಕ್ಕೆ ಒಂದು ಹಲೋ ಕ್ರಿಯೇಚರ್ ಬಂದು ಮಗುವನ್ನ ತಗೊಂಡು ಮೇಲ್ಮಡಿಯಲ್ಲಿ ಬೆಳಕು ಇಲ್ಲದೆ ಇದ್ದಿದ್ರಿಂದ ಅಲ್ಲಿಗೆ ಹೋಗುತ್ತೆ. ಆಗ ಗಂಡ ಹೆಂಡತಿ ಕೂಡ ಮೇಲ್ಗಡೆ ಬಂದು ಮಗುವನ್ನ ಹುಡ್ಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಹಿಂದೆಯಿಂದ ಹೀರೋಗೆ ಹೊರೆಯಾಗಿ ಹೊಡೆದು ಅನ್ಕಾನ್ಸಿಯಸ್ ಮಾಡಿ ಅಲ್ಲಿಂದ ಮಗುವನ್ನ ತಗೊಂಡು ಹೊರಗಡೆ ಹೋಗ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಆಗ ಹೀರೋಯಿನ್ ಗಂಡನನ್ನು ಎಬ್ಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನು ಮಾತ್ರ ಹೇಳ್ತಾನೆ ಇರೋದಿಲ್ಲ. ಮತ್ತೆ ಹೀರೋಯಿನ್ ಓಡಿ ಬಂದು ಹೊರಗಡೆ ಬಂದು ನೋಡಿದ್ರೆ ಆ ಕ್ರಿಯೇಚರ್ ಮಗುವನ್ನ ತಗೊಂಡು ಹೋಗ್ತಾ ಇರುತ್ತೆ. ಹೀರೋಯಿನ್ ಅಯ್ಯೋ ನನ್ನ ಮಗು ಅಂತ ಧೈರ್ಯ ಮಾಡಿ ಎರ್ರ ಬೀರಿ ಓಡ್ತಾ ಕ್ರಿಯೇಚರನ್ನು ಅಟ್ಟಾಡಿಸಿಕೊಂಡು ಹೋಗ್ತಾಳೆ. ಮುಂದೆ ನೀರು ಇದ್ದಿದ್ರಿಂದ ಆ ಕ್ರಿಯೇಚರ್ಸ್ ಮಗುವನ್ನ ಅಲ್ಲೇ ಬಿಟ್ಟು ಓಡಿ ಹೋಗ್ತಾ ಇರುತ್ತೆ. ಆಗ ಹೀರೋಯಿನ್ ಮಗುವನ್ನ ಇಟ್ಕೊಂಡು ಬರ್ತಿರ್ಬೇಕಾದ್ರೆ ಮುಂದೆ ಸಾವಿರಾರು ಹ್ಯಾಲರ್ಸ್ಗಳಿದ್ರು. ಅವನ್ನೆಲ್ಲ ಯಾಮಾರಿಸಿ ಕೊನೆಗೆ
ಮನೆಗೆ ಬರ್ತಾಳೆ ನಮ್ಮ ಈ ಕಡೆ ಮನೆಯಲ್ಲಿ ಇಷ್ಟೊತ್ತಿಗಾಗಲಿ ಹೀರೋಗೂ ಕೂಡ ಎಚ್ಚರವಾಗಿರುತ್ತೆ. ಮನೆಗೆ ಬಂದವಳೆ ನಡೆದ ಎಲ್ಲಾ ವಿಷಯವನ್ನು ತಿಳಿಸಿ ಮಗುವನ್ನ ಹೀರೋನ ಕೈಗೆ ಕೊಟ್ಟು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಳಗೆ ಹೋಗ್ತಾಳೆ. ಆದ್ರೆ ಈ ಕಡೆ ಹೀರೋ ವಿಚಿತ್ರವಾಗಿ ಆಡ್ತಾ ಇನ್ನೇನು ಮಗುವನ್ನ ಸಾಯಿಸಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೀರೋಯಿನ್ ಅಲ್ಲಿಗೆ ಬಂದು ಹೀರೋಗೆ ಹೊಡೆದು ಅಲ್ಲಿಂದ ಓಡಿ ಹೋಗ್ತಿರ್ಬೇಕಾದ್ರೆ ಆಗ ಹೀರೋ ಹೆಂಡತಿಗೆ ಇಲ್ಲಿ ಕೇಳು, ಅದು ನಮ್ಮ ಮಗು ಅಲ್ಲ, ಅದು ಹ್ಯಾಲೋ ಕ್ರಿಯೇಚರ್ಸ್ ಸೆಲ್ಸ್ ಅನ್ನ ಬದಲಾಯಿಸಿಕೊಂಡು ನಮ್ಮ ಮಗುವಿನ ರೂಪ ತೆಗೆದುಕೊಂಡಿದೆ ಅಂತ ಎಷ್ಟೇ ಹೇಳಿದ್ರು ಹೀರೋಯಿನ್ ಅವನ ಮಾತನ್ನ ಕೇಳದೆ ಪಕ್ಕದ ಜನರೇಟರ್ ಶೆಡ್ ಅಲ್ಲಿ ಹೋಗಿ ಡೋರನ್ನು ಲಾಕ್ ಮಾಡ್ಕೋತಾಳೆ. ಆಗ ಅಲ್ಲಿಗೆ ಹೀರೋ ಬಂದು ಡೋರನ್ನು ಹೊಡೆದಾಕಿ ನನ್ನ ಮಾತನ್ನು ಕೇಳುವುದು ನಮ್ಮ ಮಗು ಅಲ್ಲ ಅಂತ ಅರ್ಚುತ್ತಾ ಅವ್ರ ಹತ್ರ ಬರ್ತಿರ್ಬೇಕಾದ್ರೆ ಹೀರೋಯಿನ್ ಅವನ ಮೇಲೆ ಲೈಟ್ಸ್ ಬೆಳಕು ಹಾಕಿ ಹೆದರಿಸಿ ಅಲ್ಲಿಂದ ಓಡಿ ಹೋಗ್ತಾಳೆ. ಓಡಿ ಹೋಗ್ತಾ ಇರಬೇಕಾದ್ರೆ ಒಂದು ಮನೆ ಕಾಣಿಸಿ ಡೋರನ್ನು ತಟ್ಟಿ ಒಳಗೆ ಹೋಗಬೇಕು ಅಂದುಕೊಳ್ತಾಳೆ. ನೋಡಿದ್ರೆ ಅದು ಗೋಲಂ. ಆಗ ಹೀರೋಯಿನ್ ನನ್ನ ಮಗು ಮತ್ತು ನಾನು ಅಪಾಯದಲ್ಲಿದ್ವಿ, ದಯವಿಟ್ಟು ಇವತ್ತು ಒಂದು ದಿನ ಸ್ಟೇ ಆಗೋದಕ್ಕೆ ಜಾಗ ಕೊಡಿ ಅಂತ ಕೇಳ್ತಾಳೆ. ಆಗ ಗೋಲಂ ನನ್ನ ಮಾತನ್ನು ನೀವು ಕೇಳಲಿಲ್ವಲ್ವಾ, ಈಗ ಅನುಭವಿಸಿ ಅಂತ ಜೋರಾಗಿ ಅರ್ಚುತ್ತಾ ಕ್ರಿಯೇಚರ್ಸ್ನ ಫಾಲೋ ಮಾಡಿ ಬರ್ತಿದ್ರೆ ನನಗೂ ಕೂಡ ತೊಂದರೆ ಅಂತ ಡೋರನ್ನು ಮುಚ್ಚಿಕೊಳ್ತಾನೆ. ಆಗ ಈ ಕಡೆ ನಮ್ಮ ಹೀರೋ ನನ್ನ ಮಗುವನ್ನು ಹೇಗಾದರೂ ಮಾಡಿ ಕಾಪಾಡಲೇಬೇಕು ಅಂತ ಅಲ್ಲಿರೋ ಎಲೆಕ್ಟ್ರಿಕಲ್ ಲೈಟನ್ನು ಒಡೆದು ಹಾಕಿ ಬೆಂಕಿ ಬೆಳಕಲ್ಲಿ ಕಾಡಿನ ಮಧ್ಯೆ ನಾಯಿ ಸತ್ತಿದ ಜಾಗದ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಾರಿಯಲ್ಲಿ ನೂರಾರು ಹೆಲೋ ಕ್ರಿಯೇಚರ್ಸ್ಗಳು ಬಂದರು, ಹೇಗೋ ಅವನ್ನು ಕೂಡ ಸಾಯಿಸ್ತಾ ಕೊನೆಗೂ ಆ ನಾಯಿ ಸತ್ತಿರುವ ಜಾಗಕ್ಕೆ ಬಂದು ತಲುಪ್ತಾನೆ. ಆದರೆ ಇಲ್ಲಿಗೆ ಬರುವಷ್ಟರಲ್ಲಿ ನಮ್ಮ ಹೀರೋ ಪಾಪ 90% ಅಷ್ಟು ಹೆಲೋ ಕ್ರಿಯೇಚರ್ ಆಗಿ ಬದಲಾಗಿರ್ತಾನೆ. ಆದರೂ ಕೂಡ ಅಲ್ಲಿ ಹೇಗೋ ಮಾಡಿ ಎಲ್ಲ ಕ್ರಿಯೇಚರ್ಗಳನ್ನು ಸಾಯಿಸಿದ ನಂತರ ಅವನಿಗೆ ಅಲ್ಲಿ ನಿಜವಾದ ಮಗು ಕಾಣುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಈ ಕಡೆ ತಾಯಿ ಮಗು ಬೇಜಾರಿಂದ ಓಡಿ ತಪ್ಪಿಸಿಕೊಳ್ತಿರ್ಬೇಕಾದ್ರೆ ಒಂದು ಕಡೆ ತಾಯಿ ಸ್ಲೀಪ್ ಆಗಿ ಕೆಳಗಡೆ ಹಳ್ಳದಲ್ಲಿ ಬಿದ್ದೋಗ್ತಾಳೆ. ಅಲ್ಲಿಗೆ ಬಂದ ನೂರಾರು ಕ್ರಿಯೇಚರ್ಸ್ ಇನ್ನೇನು ಅವರನ್ನು ಸಾಯಿಸಬೇಕು ಅಂತಿದ್ದಾಗ ಅಲ್ಲಿಗೆ ಬಂದ ಹೀರೋ ಅವುಗಳ ಜೊತೆ ಸರಿಯಾಗಿ ಫೈಟ್ ಮಾಡ್ತಾ ಹೆಂಡತಿ ನನ್ನ ಮಾತನ್ನು ಕೇಳು, ನಿನ್ನ ಕೈಯಲ್ಲಿರೋದು ನಿಜವಾದ ಮಗು ಅಲ್ಲ, ನಮ್ಮ ಮಗು ಇದು ಅಂತ ಮಗುವನ್ನು ತೋರಿಸ್ತಾ ಅಂಗಲಾಚಿ ಬೇಡ್ಕೋತಾನೆ. ಸರಿ, ನಮ್ಮ ಗಂಡ ಇನ್ನೂ 100% ಆಗಿ ಹಲವಾಗಿ ಬದಲಾಗಿಲ್ಲ, ಆದ್ರಿಂದ ಅವನು ಹೇಳ್ತಿರೋದು ನಿಜ ಇರಬೇಕು ಅಂತ ತಾನು ತಂದ ಮಗುವನ್ನು ಅಲ್ಲಿ ಇಟ್ಟು ಗಂಡ ಕೊಟ್ಟಿರೋ ಮಗುವನ್ನು ತೆಗೆದುಕೊಳ್ತಿರ್ಬೇಕಾದ್ರೆ ಒಂದು ದೊಡ್ಡ ಹ್ಯಾಲೋ ಹೀರೋನ ಹಿಂದೆಯಿಂದ ಬಂದು ಅವನ ತಲೆ ಮೇಲೆ ಹೊಡೆಯುತ್ತೆ. ಇದರಿಂದ ಗಾಬರಿಯಾದ ಹೀರೋನ ಅಲ್ಲಿಂದ ಓಡಿ ಹೋಗ್ತಿರ್ಬೇಕಾದ್ರೆ ಹೀರೋಯೇ ನಾನು ಕೊನೆಗೆ ನನ್ನ ಮಗುವನ್ನು ಕಾಪಾಡ್ದೆ ಅಂತ ಹೇಳ್ತಾ ಕೊನೆ ಉಸಿರನ್ನು ಎಳಿತಾನೆ. ಮುಂದಿನ ಸೀನಲ್ಲಿ ನಮಗೆ ತೋರಿಸ್ತಾರೆ ಬೆಳಗ್ಗೆ ಆಗಿದ್ರಿಂದ ಎಲ್ಲ ಹ್ಯಾಲೋ ಕ್ರಿಯೇಚರ್ಸ್ಗಳು ಬೆಳಕಿಗೆ ಭಯಪಟ್ಟು ಗುಹೆ ಸೇರಿಕೊಳ್ತಿರ್ಬೇಕಾದ್ರೆ ಅಲ್ಲೇ ಇದ್ದ ಮಗು ಕೂಡ ಹ್ಯಾಲೋ ಆಗ್ತಾ ಬಿಸಿಲಿಗೆ ಸತ್ತೋಗುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಸಿಟಿಗೆ ಎಂಟರ್ ಆಗಿ ಬಿಸಿಲು ಮಗು ಮೇಲೆ ಬೀಳ್ತಿದ್ರು. ಮಗು ಹ್ಯಾಲೋ ಆಗ್ತಿಲ್ಲದನ್ನ ಕಂಡು ಸಂತೋಷವಾಗಿದ್ರೆ ಗಂಡನನ್ನ ನೆನಪಿಸಿಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಅಂತ ನಾವು ಅಂದುಕೊಂಡ್ರೆ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸರ್ಕಾರ ಹೀರೋ ಮಾರ್ಕ್ ಮಾಡಿಸಿದ ಮರಗಳ ಕಟ್ ಮಾಡಿಸಿ ಲೋಡ್ ಮಾಡ್ತಿರುತ್ತೆ. ಆಗ ಕೆಲವು ಮರದ ತುಂಡಿನ ಮೇಲೆ ಜೆಲಿ ಬಿದ್ದಿದ್ರಿಂದ ಅಂದು ಹ್ಯಾಲೋ ಮತ್ತೆ ನಾಡಿಗೂ ಎಂಟರ್ ಆಗ್ತಾವ ಅಂತ ಕ್ವಶನ್ ಮಾರ್ಕ್ ಹಾಕಿಸಿ ಇಲ್ಲಿಗೆ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ. ಹೇಗಿತ್ತು ಫ್ರೆಂಡ್ಸ್ ಈ ಮೂವಿ? ನಿಮ್ಗೇನಾದರೂ ಈ ಮೂವಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.